ವೆಲ್ಕಮ್ ಟು ಸ್ಪರ್ಧಾ ವಿನಯ ಎಜುಕೇಟರ್ ಕ್ಲಾಸ್. ಬನ್ನಿ, ಇಂದಿನ ಈ ಐತಿಹಾಸಿಕ ವಿವರಣೆಯಲ್ಲಿ ನಾವು ನೇರವಾಗಿ ಬಾದಾಮಿ ಚಾಲುಕ್ಯರ ರಾಜದರ್ಬಾರಿನ ಒಳಗೆ ಕಾಲಿಡೋಣ. ನಾನು ನಿಮ್ಮ ಇಂದಿನ ಆಸ್ಥಾನ ಚರಿತ್ರೆಕಾರನಾಗಿ ಕರ್ನಾಟಕದ ಇತಿಹಾಸದ ಈ ಅದ್ಭುತ ಸುವರ್ಣ ಯುಗದ ಕಥೆಯನ್ನ ಬಿಡಿಸಿ ಹೇಳ್ತೀನಿ. ಯುಪಿಎಸ್ಸಿ ಅಥವಾ ಕೆಪಿಎಸ್ಸಿ ಪರೀಕ್ಷೆಗಳಿಗೆ ತಯಾರಾಗ್ತಿರೋ ಪ್ರತಿಯೊಬ್ಬರಿಗೂ ಇದು ಅಕ್ಷರಶಃ ಒಂದು ಗೇಮ್ ಚೇಂಜರ್ ಟಾಪಿಕ್ ಅಂತಾನೆ ಹೇಳ್ಬೋದು. ಇವತ್ತಿನ ನಮ್ಮ ಟಾಪಿಕ್ ರೂಪುರೇಷೆ ಹೀಗಿದೆ: ಚಾಲುಕ್ಯರ ಉಗಮದಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು, ಅವರ ಆಡಳಿತ, ವೇಸರ ವಾಸ್ತುಶಿಲ್ಪ, ರಾಷ್ಟ್ರಕೂಟರ ಆಗಮನ, ಹಾಗೆ ಕೊನೆಯಲ್ಲಿ ಒಂದು ಕ್ವಿಕ್ ರಿವಿಷನ್ ಕೂಡ ಮಾಡೋಣ. ಮೊದಲನೆಯದಾಗಿ, ಬಾದಾಮಿ ಅನ್ನೋ ಭದ್ರಕೋಟೆಯ ಅಡಿಪಾಯ ಹೇಗೆ ಬಿತ್ತು, ಯಾರು ಈ ಬೃಹತ್ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಿರೋ ಟೈಮ್ ಲೈನ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಕತೆ ಶುರುವಾಗೋದು 6ನೇ ಶತಮಾನದಲ್ಲಿ. ಜಯಸಿಂಹ ಈ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ರೂ ಕೂಡ ಬಾದಾಮಿಯಲ್ಲಿ ಒಂದು ಭದ್ರವಾದ ಕೋಟೆ ಕಟ್ಟಿ ಅಶ್ವಮೇಧ ಯಾಗ ಮಾಡಿ ಸಾಮ್ರಾಜ್ಯನ ವಿಸ್ತರಿಸಿದ್ದು 1ನೇ ಪುಲಿಕೇಶಿ. ಆಮೇಲೆ 610ರಿಂದ 642ರ ಸಮಯದಲ್ಲಿ ಇಮ್ಮಡಿ ಪುಲಿಕೇಶಿ ಆಡಳಿತಕ್ಕೆ ಬಂದಾಗ ಇದು ಅಕ್ಷರಶಃ ಸುವರ್ಣಯುಗ ಆಗಿತ್ತು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕಾಲಾನುಕ್ರಮಣಿಕೆ ಬಗ್ಗೆ ಪದೇ ಪದೇ ಕೇಳ್ತಾರೆ, ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವರ ಕೋರ್ ಐಡೆಂಟಿಟಿ ಬಗ್ಗೆ ಮಾತಾಡೋದಾದ್ರೆ, ಇವರ ರಾಜಧಾನಿ ವಾತಾಪಿ ಅಂದ್ರೆ ಇಂದಿನ ಬಾದಾಮಿ. ಎಕ್ಸಾಮ್ಗೆ ಬಹಳ ಮುಖ್ಯವಾಗಿ ನೆನ್ಪಿಡಬೇಕಾದದ್ದು ಇವರ ರಾಜಲಾಂಛನ, ಅದೇ ವರಾಹ. ಕಲೆ ಮತ್ತು ನಾಣ್ಯಗಳಲ್ಲಿ ಈ ವರಾಹ ಲಾಂಛನ ಇವರ ಶಕ್ತಿಯ ಸಂಕೇತವಾಗಿತ್ತು. ಇನ್ನೊಂದು ಅದ್ಭುತ ವಿಚಾರ ಅಂದ್ರೆ ಇವರ ರಿಲಿಜಿಯಸ್ ಪಾಲಿಸಿ. ಇವರು ಹಿಂದೂ ಧರ್ಮಕ್ಕೆ ಎಷ್ಟು ಆಶ್ರಯ ಕೊಟ್ಟಿದ್ರೋ, ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಅಷ್ಟೇ ಉದಾರವಾಗಿ ಪ್ರೋತ್ಸಾಹ ಕೊಟ್ರು. ವಾಟ್ ಅ ಗ್ರೇಟ್ ಎಕ್ಸಾಂಪಲ್ ಆಫ್ ಡೈವರ್ಸಿಟಿ ಅಲ್ವಾ? ಈಗ ಇಡೀ ದಕ್ಕನ್ ಪ್ರಸ್ಥಭೂಮಿಯನ್ನೇ ಆಳಿದ ಈ ರಾಜವಂಶದ ಅತಿ ಶ್ರೇಷ್ಠ ರಾಜ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಮಾತಾಡೋಣ. ಇಲ್ಲೊಂದು ಕ್ರೂಷಲ್ ಪಾಯಿಂಟ್ ಇದೆ ನೋಡಿ. ಕವಿ ರವಿಕೀರ್ತಿ ಬರೆದ ಕ್ರಿಸ್ತಶಕ 634ರ ಐಹೊಳೆ ಶಾಸನ. ಇದು ಸುಮ್ಮನೆ ಒಂದು ಕಲ್ಲಿನ ಬರಹ ಅಲ್ಲ. ನರ್ಮದಾ ನದಿ ದಡದಲ್ಲಿ ನಡೆದ ಆ ಕಾಲದ ಅತಿದೊಡ್ಡ ಕದನದಲ್ಲಿ ಉತ್ತರದ ಬಲಶಾಲಿ ರಾಜ ಹರ್ಷವರ್ಧನನನ್ನ ಇಮ್ಮಡಿ ಪುಲಿಕೇಶಿ ಹೇಗೆ ಸೋಲಿಸಿದ ಅನ್ನೋದನ್ನ ಸಂಸ್ಕೃತದಲ್ಲಿ ರೆಕಾರ್ಡ್ ಮಾಡಿರೋ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದು. ರವಿಕೀರ್ತಿ, ಐಹೊಳೆ ಶಾಸನ ಮತ್ತು 634 AD ಈ 3 ಪಾಯಿಂಟ್ಸ್ ನಿಮ್ಮ ಮೈಂಡಲ್ಲಿ ಹಾಗೆ ಪ್ರಿಂಟ್ ಆಗ್ಬಿಟ್ಟು. ಆ ಹರ್ಷವರ್ಧನನನ್ನ ಸೋಲಿಸಿದ ಮೇಲೆ ಇಮ್ಮಡಿ ಪುಲಿಕೇಶಿಗೆ ಸಿಕ್ಕ ಬಿರುದೇ ಪರಮೇಶ್ವರ. ಇದು ಕೇವಲ ಹೆಸರಿಗಷ್ಟೇ ತಗೊಂಡ ಬಿರುದು ಆಗಿರಲಿಲ್ಲ, ಇಡೀ ದಕ್ಷಿಣ ಭಾರತದ ಮೇಲೆ ಇವರಿಗಿದ್ದ ಸಂಪೂರ್ಣ ಪವರನ್ನ ಇದು ತೋರ್ಸತ್ತೆ. ಈ ವೈಭವನ ಸ್ವತಃ ಪ್ರಸಿದ್ಧ ಚೀನಿ ಪ್ರವಾಸಿ ಹ್ಯುಯೆನ್ ಸಂಗ್ ಬಂದು ನೋಡಿ ತನ್ನ ಬುಕ್ಕಲ್ಲಿ ದಾಖಲಿಸಿದ್ದಾನೆ ಅಂದ್ರೆ ಇವರ ತಾಕತ್ತು ಎಷ್ಟಿತ್ತು ಅಂತ ನೀವೇ ಯೋಚನೆ ಮಾಡಿ. ಸರಿ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರಲ್ಲ, ಇವರು ಅದೆಲ್ಲವನ್ನೂ ಹೇಗೆ ಕಂಟ್ರೋಲ್ ಮಾಡಿದ್ರು ಮತ್ತು ಆ ಕಾಲದಲ್ಲಿ ಸಾಹಿತ್ಯ ಹೇಗಿತ್ತು ಅಂತ ನೋಡೋಣ. ನೋಡಿ, ಇಡೀ ಸಾಮ್ರಾಜ್ಯನ ಎಷ್ಟು ನೀಟಾಗಿ ಡಿವೈಡ್ ಮಾಡಿದ್ರು ಅಂದ್ರೆ, ಮೊದಲು ವಿಷಯ ಅಂದ್ರೆ ಈಗಿನ ಜಿಲ್ಲೆಗಳು, ಆಮೇಲೆ ನಾಡು ಅಂದ್ರೆ ಉಪಜಿಲ್ಲೆಗಳು, ಮತ್ತು ಕೊನೆಗೆ ಗ್ರಾಮ. ಈ ತರಹದ ಟಾಪ್ ಡೌನ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನಿಂದ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ, ಆಡಳಿತ ಆಗಲಿ ತುಂಬಾನೇ ಸ್ಮೂತ್ ಮತ್ತು ಎಫಿಷಿಯೆಂಟ್ ಆಗಿ ನಡೀತಿತ್ತು. ಚಾಲುಕ್ಯರ ಆಳ್ವಿಕೆಯಲ್ಲಿ ದಿನನಿತ್ಯದ ಜೀವನ ತುಂಬಾನೇ ಸಮೃದ್ಧವಾಗಿತ್ತು. ಕಲೆ, ಸಾಹಿತ್ಯದಲ್ಲಿ ಅವರು ಯಾವ ಮಟ್ಟಕ್ಕಿದ್ರು ಅಂದ್ರೆ ಮಹಿಳೆಯರಿಗೂ ಆ ಕಾಲದಲ್ಲೇ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ರು. ಉದಾಹರಣೆಗೆ 1ನೇ ವಿಕ್ರಮಾದಿತ್ಯನ ಸೊಸೆ ವಿಜಯಾಂಕ ಅಥವಾ ವಿಜ್ಜಿಕಾ. ಇವರು ಎಂಥ ಅದ್ಭುತ ಸಂಸ್ಕೃತ ಕವಯತ್ರಿ ಎಂದ್ರೆ ಇವತ್ತಿಗೂ ಕೆಪಿಎಸ್ಸಿ ಎಕ್ಸಾಮ್ಗಳಲ್ಲಿ ಇವರ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಈ ಹೆಸರನ್ನ ಹೈಲೈಟ್ ಮಾಡಿಟ್ಕೊಳ್ಳಿ. ಈಗ ನಾವು ಚಾಲುಕ್ಯರು ಬಿಟ್ಟು ಹೋಗಿರೋ ಅತೀ ದೊಡ್ಡ ಲೆಗಸಿ, ಅವರ ವಾಸ್ತುಶಿಲ್ಪದ ಕಡೆ ಗಮನ ಹರಿಸೋಣ. ಇವರ ಕಲೆ ಹೇಗೆ ಎವಾಲ್ವ್ ಆಯಿತು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಮೊದಲನೇ ಹಂತದಲ್ಲಿ ಬಾದಾಮಿಯ ಬಂಡೆಗಳನ್ನ ಕೊರೆದು ಕೇವ್ ಟೆಂಪಲ್ಸ್ ಮಾಡಿದ್ರು. 2ನೇ ಹಂತದಲ್ಲಿ ಐಹೊಳೆಯಲ್ಲಿ ದೇವಾಲಯಗಳನ್ನ ಕಟ್ಟೋಕೆ ಎಕ್ಸ್ಪೆರಿಮೆಂಟ್ಸ್ ಶುರು ಮಾಡಿದ್ರು. ಅದಕ್ಕೆ ಐಹೊಳೆನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಲು ಅಂತ ಕರೆಯೋದು. ಕೊನೆಗೆ ಪಟ್ಟದಕಲ್ಲಿನಲ್ಲಿ ಭವ್ಯವಾದ ದೇವಾಲಯಗಳನ್ನ ಕಟ್ಟಿ ಯುನೆಸ್ಕೋ ಲೆವೆಲ್ಗೆ ಕಲೆನ ತಗೊಂಡು ಹೋದ್ರು. ಬಾದಾಮಿಯಲ್ಲಿ ನೀವು ನೋಡಬೇಕಾದದ್ದು ಎಕ್ಸಾಕ್ಟ್ ಆಗಿ 4 ಗುಹಾಂತರ ದೇವಾಲಯಗಳನ್ನ. ಇದರಲ್ಲಿ 3 ಹಿಂದೂ ಗುಹೆಗಳಾದ್ರೆ 1 ಜೈನ ಗುಹೆ. ಈ ನಿಖರವಾದ ಸಂಖ್ಯೆ ಮತ್ತೆ ಅದರ ರಿಲಿಜಿಯಸ್ ಬ್ರೇಕ್ಡೌನ್ ಎಕ್ಸಾಮ್ಗೆ ತುಂಬಾನೇ ಮುಖ್ಯ. ಇದು ಅವರ ಸಾಂಸ್ಕೃತಿಕ ಒಳಗೊಳ್ಳುವಿಕೆಗೆ ಪರ್ಫೆಕ್ಟ್ ಎಕ್ಸಾಂಪಲ್. ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಮುಖ್ಯ ಪರೀಕ್ಷೆ ಬರೆಯೋರಿಗೆ ಈ ಪಾಯಿಂಟ್ ಬಹಳ ಮುಖ್ಯ. ವೇಸರ ಶೈಲಿ ಅಂದ್ರೆ ಏನು? ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಇವೆರಡರ ಬೆಸ್ಟ್ ಫೀಚರ್ಸ್ನ ಮಿಕ್ಸ್ ಮಾಡಿ ವೇಸರ ಅನ್ನೋ ಒಂದು ಯುನೀಕ್ ಹೈಬ್ರಿಡ್ ವಾಸ್ತುಶಿಲ್ಪನ ಸೃಷ್ಟಿ ಮಾಡಿದ್ದೇ ನಮ್ಮ ಬಾದಾಮಿ ಚಾಲುಕ್ಯರು.
ವೇಸರ ಶೈಲಿಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಐಹೊಳೆಯಲ್ಲಿರುವ ಹಳೆಯ ಶೈಲಿಯ ಲಾಡ್ಖಾನ್ ಮತ್ತು ಅರ್ಧವೃತ್ತಾಕಾರದ ವಿನ್ಯಾಸ ಇರೋ ದುರ್ಗಾ ಟೆಂಪಲ್. ಇನ್ನು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಇದೆಯಲ್ಲ, ಇದನ್ನ ರಾಣಿ ಲೋಕಮಹಾದೇವಿ ತನ್ನ ಗಂಡ ಇಮ್ಮಡಿ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಕಟ್ಟಿಸಿದ್ದು. ಕಲೆ ಮತ್ತು ಪ್ರೀತಿ ಎರಡಕ್ಕೂ ಇದೊಂದು ಗ್ರೇಟ್ ಸ್ಮಾರಕ. ಸರಿ, ಎಷ್ಟೇ ದೊಡ್ಡ ಸುವರ್ಣಯುಗ ಇದ್ರೂ ಒಂದಲ್ಲೋ ಒಂದಿನ ಅದು ಕೊನೆ ಆಗ್ಲೇಬೇಕಲ್ವಾ? ಇಷ್ಟು ಪ್ರಬಲವಾದ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ ಅಂತಿಮವಾಗಿ ಅವನತಿ ಕಡೆಗೆ ಸಾಗಿತು. ಇಲ್ಲಿ ನೀವು ನೆನಪಿಡಬೇಕಾದ ಒಂದೇ ಒಂದು ಪ್ರಮುಖ ಹೆಸರು ಅಂದ್ರೆ ದಂತಿದುರ್ಗ. ಮಹತ್ವಾಕಾಂಕ್ಷೆಯ ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕನಾದ ಈ ದಂತಿದುರ್ಗ ಚಾಲುಕ್ಯರನ್ನ ಸೋಲಿಸಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಚಾಪ್ಟರ್ ಶುರು ಮಾಡಿದ. ಓಕೆ, ಎಕ್ಸಾಮ್ಗೆ ಹೋಗೋ ಮುಂಚೆ ಒಂದು ಫಾಸ್ಟ್ ಪೇಸ್ ರಿವಿಷನ್ ಮಾಡ್ಕೊಂಡ್ಬಿಡೋಣವಾ? ಕಮಾನ್. ಈ ಟೇಬಲ್ ನೋಡಿ, ಇದು ನಿಮ್ಮ ಮೈಂಡಲ್ಲಿ ಹಾಗೆ ಪ್ರಿಂಟ್ ಆಗ್ಬೇಕು. 1ನೇ ಪುಲಿಕೇಶಿ ಬಾದಾಮಿ ಕೋಟೆ ಕಟ್ಟಿ ಅಶ್ವಮೇಧ ಯಾಗ ಮಾಡಿದ. ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನನ್ನ ಸೋಲಿಸಿ ಪರಮೇಶ್ವರ ಬಿರುದು ತಗೊಂಡ. ಜೊತೆಗೆ ಐಹೊಳೆ ಶಾಸನ ಇವನಿಗೆ ಸೇರಿದ್ದು. 3ನೇದಾಗಿ ಇಮ್ಮಡಿ ವಿಕ್ರಮಾದಿತ್ಯ ಪಲ್ಲವರನ್ನ ಸೋಲಿಸಿದ ಮತ್ತು ಇವನ ಕಾಲದಲ್ಲೇ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಆಗಿತ್ತು. ಎಷ್ಟು ಸಿಂಪಲ್ ಅಲ್ವಾ? ಹಾಗಾದ್ರೆ ನಿಮ್ಗೊಂದು ಕ್ವಿಕ್ ಕ್ವೆಶ್ಚನ್. ಪಟ್ಟದಕಲ್ಲಿನ ಈ ಭವ್ಯವಾದ ಯುನೆಸ್ಕೋ ಪರಂಪರೆಯ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದ ರಾಣಿ ಯಾರು? ಮತ್ತೆ ಯಾರ ಮಿಲಿಟರಿ ವಿಜಯದ ಸ್ಮರಣಾರ್ಥವಾಗಿ ಇದು ನಿರ್ಮಾಣ ಆಯಿತು? ಸ್ವಲ್ಪ ಯೋಚನೆ ಮಾಡಿ. ಎಸ್, ಆಬ್ಸಲ್ಯೂಟ್ಲಿ ರೈಟ್. ರಾಣಿ ಲೋಕಮಹಾದೇವಿ, ರಾಜ ಇಮ್ಮಡಿ ವಿಕ್ರಮಾದಿತ್ಯನ ವಿಜಯದ ನೆನಪಿಗಾಗಿ. ಎಕ್ಸಾಮಿನರ್ಸ್ಗೆ ಇದೊಂದು ಆಲ್ ಟೈಮ್ ಫೇವ್ರೆಟ್ ಕ್ವೆಶ್ಚನ್, ಸೊ ನೆನಪಿರ್ಲಿ. ಬಾದಾಮಿ ಚಾಲುಕ್ಯರ ಈ ಪರಂಪರೆ ಕರ್ನಾಟಕದ ಸಾಂಸ್ಕೃತಿಕ ಹೆಗ್ಗುರ್ತಾಗಿ ಇಂದಿಗೂ ನಿಂತಿದೆ. ಇವತ್ತು ನಾವು ಡಿಸ್ಕಸ್ ಮಾಡಿರೋ ಈ ಎಲ್ಲಾ ಪಾಯಿಂಟ್ಸ್ ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಖಂಡಿತವಾಗಿಯೂ ಗೇಮ್ ಚೇಂಜರ್ ಆಗುತ್ತೆ. ಸ್ಪರ್ಧಾ ವಿನಯ್ ಎಜುಕೇಟರ್ ಕ್ಲಾಸ್ನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ನಾಲೆಜ್ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ನಂಬಿದ್ದೀನಿ.